ಮಾತೆಯ ಮಡಿಲು ಕಿಷ್ಕಿಂದೆ ವಾನರ ರಾಜ್ಯವಾಗಿತ್ತು. ಪಕ್ಷಿಯ ಮಧುರ ನಾದ, ತುಂಗಿಯ ಜುಳುಜುಳು, ಕಲರವಗಳ ನಡುವೆ ಅಂಜನಾದೇವಿಯ ಭಕ್ತಿ, ವಾಯುದೇವನ ಶಕ್ತಿ ಹೊತ್ತು ಧರೆಗಿಳಿದ ಕಪಿವೀರ, ಪವನಸುತ, ಅಂಜನಿಪುತ್ರ ಹನುಮಂತ. ಸುರನರ ಮುನಿವರ ಆರತಿ ಉತಾರೆ. ಜಯ 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 ಹನುಮ ಉಚಾರೆ. ಲಂಕಾಚಾರಿ ಅಸುರ ಸಂಹಾರೆ, ಜೋ ಹನುಮಾನ की आरती पावे. बसी वैकुंठ परम पद पावे. श्री आंजनेयं प्रसन्नांजनेयं श्रीरामदूतं महाकाय वीरं. ಪ್ರಳಯವೇ ನಡೆಯಲಿ ಆಂಜನೇಯ, ಅಸುರರ ಎದುರಿಸು ಆಂಜನೇಯ. ಗಗನ ವಿಚರುಗಲಿ ಆಂಜನೇಯ, ಗಡಗಡ ನಡುಗಿಸು ಆಂಜನೇಯ. धर्म उಳಿಸೋ सत्य मेरेसो वज्रदेहि बारो. जय 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 बजरंगी की जय, हनुमल लागी जय 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 बजरंगी. तलन रघुनाथ कला की जय 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 बजरंगी. अंजलि बुद्ध महाबलदाई. ವ್ರತಸ್ಥನಾದ ಶ್ರೀರಾಮಚಂದ್ರನು ಶೂರ್ಪನಖಿಯ ವಿವಾಹವನ್ನು ತಿರಸ್ಕರಿಸಿದಾಗ ಮಾತಿನ ಚಕಮಕಿಯಾಗಿ ಉದ್ರಿಕ್ತನಾದ ಲಕ್ಷ್ಮಣ ಶೂರ್ಪನಖಿಯ ಮೂಗುಕಿವಿಗಳನ್ನು ಕತ್ತರಿಸಿದನು. ಕೋಪಗೊಂಡ ಆಕೆ ರಾವಣನಲ್ಲಿ ದೂರು ಸಲ್ಲಿಸಿದ್ದಲ್ಲದೆ ಸೇಡು ತೀರಿಸಿಕೊಳ್ಳುವ ಉದ್ದೇಶದಿಂದ ಸೀತೆಯ ಅಗಾಧ ಸೌಂದರ್ಯವನ್ನು ವರ್ಣಿಸಿ ರಾವಣನಲ್ಲಿ ಆಸೆ ಹುಟ್ಟಿಸುತ್ತಾಳೆ. ಅವಳ ಕಟ್ಟುಕತೆಗೆ ಬಲಿಬಿದ್ದ ರಾವಣ ಚಿನ್ನದ ಮಾಯಾಜಿಂಕೆಯನ್ನು ಪಂಚವಟಿಯ ಅರಣ್ಯದಲ್ಲಿ ಬಿಟ್ಟು ರಾಮ ಲಕ್ಷ್ಮಣರು ಅದನ್ನು ಹಿಡಿಯಲು ಹೋದಾಗ ತಾನು ಭಿಕ್ಷುಕನ ರೂಪದಲ್ಲಿ ಬಂದು ಒಂಟಿಯಾಗಿದ್ದ ಸೀತೆಯನ್ನು ಅಪಹರಿಸುತ್ತಾನೆ. असुर कुल चक्राधिपते वीर शूर धीर रण रण लंकाधिपते. ಅಪಹರಣವಾದಾಗ ರಾಮಲಕ್ಷ್ಮಣರು ಕಾಡಿನಲ್ಲಿ ಸೀತೆಗಾಗಿ ಹುಡುಕಾಟದಲ್ಲಿದ್ದರು. ಅದೇ ಸಂದರ್ಭದಲ್ಲಿ ಇತ್ತ ವಾಲಿಸುಗ್ರೀವರು ಆಸ್ತಿಗಾಗಿ ಜಗಳವಾಡಿ ಬೇರೆ ಬೇರೆಯಾಗಿದ್ದು ಹನುಮಂತನಿದ್ದ ಅಂಜನಾದ್ರಿಯ ಸಮೀಪದಲ್ಲಿ ವಾಲಿಗೆ ಹೆದರಿದ ಸುಗ್ರೀವ ಅಡಗಿ ಕುಳಿತಿದ್ದ. ರಾಮ ಲಕ್ಷ್ಮಣರನ್ನು ಕಂಡ ಸುಗ್ರೀವ, ವಾಲಿಯ ಜನ ನನ್ನನ್ನು ಕೊಲ್ಲಲು ಬರುತ್ತಿರಬಹುದೆಂಬ ಭಯದಿಂದ ಹನುಮನಲ್ಲಿ ತನ್ನ ಇಂಗಿತವನ್ನು ತಿಳಿಸಿದಾಗ ರಾಮ ಭಜನೆಯಲ್ಲಿ ತಲ್ಲೀನನಾಗಿದ್ದ ಹನುಮ ಸುಗ್ರೀವನಿಗೆ ಸಹಾಯ ಮಾಡುವ ಉದ್ದೇಶದಿಂದ ಬ್ರಹ್ಮಚಾರಿ ರೂಪ ತಳೆದು ರಾಮಲಕ್ಷ್ಮಣರನ್ನು ಭೇಟಿಯಾಗಿ ಅವರಾರೆಂದು ತಿಳಿಯುತ್ತಾನೆ. ತಾನು ಇಷ್ಟು ದಿನ ಧ್ಯಾನ ಮಾಡಿದ ಫಲಕ್ಕೆ ರಾಮ ಒಲಿದಿದ್ದಾನೆಂಬುದು ತಿಳಿದು ಹನುಮ ಸಂತಸ ಮುಗಿಲು ಮುಟ್ಟಿತು. ತಾನು ನಿನ್ನ ಪರಮ ಭಕ್ತನೆಂದು ತನ್ನ ನಿಜರೂಪಕ್ಕೆ ಬಂದ ಹನುಮ ರಾಮನ ಆಶೀರ್ವಾದ ಪಡೆದು ಅವರೊಂದಿಗೆ ಸೀತೆಯನ್ನು ಹುಡುಕಲು ಹೊರಡುತ್ತಾನೆ. रामाय रामभद्राय रामचंद्राय वेदसे रघुनाथाय नाथाय सीताय पतये नमः. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು.
ಸರ್ವವ್ಯಾಪಿ ರಾಮಚಂದ್ರನು ವಿಶ್ವಕ್ಕೆಲ್ಲ ಮಮ ಮಾದರಿ ಶ್ರೀರಾಮನು ವೇದ ವೇದಾಂತ ಓಂಕಾರ ರಾಮನಾಮ ಎಲ್ಲೆಲ್ಲೂ ಸಂಚಾರ ಹಾಡೋ ಹಾಡೋ ಜಯಕಾರ ಸಾವು ಬದುಕಿನ ನಡುವೆ ಹೋರಾಡುತ್ತಿರುವ ಲಕ್ಷ್ಮಣನ ಜೀವವನ್ನು ಉಳಿಸಿಕೊಳ್ಳಬೇಕಾದ ಅನಿವಾರ್ಯ ಸಂದರ್ಭದಲ್ಲಿ ರಾಮದೂತನಾದ ಹನುಮಂತನು ದ್ರೋಣಗಿರಿ ಪರ್ವತಕ್ಕೆ ಸಂಜೀವಿನಿಯನ್ನರಸಿ ಹೋಗುತ್ತಾನೆ. ಅಲ್ಲಿರುವ ಅಪಾರ ಸಸ್ಯರಾಶಿಗಳನ್ನು ನೋಡಿ ಗಲಿಬಿಲಿಗೊಂಡು ಇದು ತುರ್ತು ಪರಿಸ್ಥಿತಿ, ಸಂಜೀವಿನಿಯನ್ನು ಹುಡುಕುತ್ತಾ ಕುಳಿತುಕೊಳ್ಳಲು ಇದು ಸೂಕ್ತ ಸಮಯವಲ್ಲ ಎಂದರಿತ ಹನುಮನು ತನ್ನಲ್ಲಿನ ಸಂಪೂರ್ಣ ಜವಾಬ್ದಾರಿ ಎಂಬ ಅಗಾಧ ಶಕ್ತಿಯನ್ನು ಬಳಸಿ ಇಡೀ ಪರ್ವತವನ್ನೇ ಹೊತ್ತು ತಂದು ಅರ್ಪಿಸುತ್ತಾನೆ. ಸುಮನ ಕೇಸರಿ ನಂದನ ತೇಜ ಪ್ರತಾಪ ಮಹಾಜಗವಂದನ ರಾಮದೂತ ಅತುಲಿತ ಬಲಧಾಮ ಅಂಜನಿ ಪುತ್ರ ಪವನ ಸುತ ನಾಮ ಜಯ ಹನುಮಾನ್ ಜಯ ಹನುಮಾನ್ भूत पिशाच निकट नहीं आवे महावीर जब नाम सुनावे संकट से हनुमान छुड़ावे जन्म जन्म के दुख बिसरावे बजरंगी 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 ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ ಪ್ರಚಂಡ ರಾವಣ ಬಂ 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 ಬಂ